ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತು ಟೈಮ್ ಬಂದು ಆಲ್ರೆಡಿ 11:30 ಆಗಿದೆ. ಸೊ ಇವತ್ತು ಬೇಗನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಸ್ವಲ್ಪ ಬೇಜಾರು ಕೂಡ ಆಗ್ತಾ ಇದೆ. ಇಷ್ಟು ದಿನ ಅಕ್ಕನ ಮಕ್ಕಳ ಜೊತೆಲಿದ್ರು ಹೆಲ್ಪ್ ಆಗೋದು. ಆಮೇಲೆ ನನಗೂ ಕೂಡ ಮನೇಲಿ ನಾನು ಒಬ್ಬಳೇ ಇರ್ತೀನಲ್ಲ, ಹಂಗಾಗಿ ನನ್ನ ಜೊತೆ ಕೂಡ ಇರ್ತಿದ್ರು, ಟೈಮ್ ಪಾಸ್ ಕೂಡ ಆಗ್ತಾಯಿತ್ತು, ಅಂಗಡಿ ಕೂಡ ನೋಡ್ಕೊತಿದ್ರು. ಈಗ ನಾಡಿದ್ದು ಹೋಗ್ತಾರೆ, ಈಗೆಲ್ಲ ಎತ್ತಿಡಬೇಕು, ಬಟ್ಟೆ ಪ್ಯಾಕ್ ಮಾಡಬೇಕು. ಬೇಜಾರು ಆಗ್ತಾಯಿದೆ ತುಂಬ. ಅದರಲ್ಲೂ ಮೋಟಿನ ತುಂಬ ಮಿಸ್ ಮಾಡ್ಕೊತೀನಿ. ಯಾಕೆಂತ ಹೇಳಿದ್ರೆ ಅವಳು ತುಂಬ ಕಾಲು ಎಳಿಯೋದು ಜಾಸ್ತಿ, ಕಾಲು ಎಳಿತಾ ಇದ್ಲು. ಇವತ್ತೇನೋ ವಿಡಿಯೋ ಮಾಡಬೇಕು ಅಂತ ಹೇಳಿದ್ರೆ ಏನೋ ಅವರೇ ನೆನಪಾಗ್ತಾ ಇದ್ದಾರೆ. ಹೋಗ್ತಾಳಲ್ಲ ಅನ್ನೋದೇ ಸ್ವಲ್ಪ ಜಾಸ್ತಿ ತಲೆಯಲ್ಲಿ ಹೋಗ್ಬಿಟ್ಟಿದೆ ನನಗೆ. ಎಲ್ಲ ಎತ್ತಿಡಬೇಕಲ್ಲ. ಹಾಗಾಗಿ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ ಅವ್ರಿಗೋಸ್ಕರ ಅವಳು ಬಟ್ಟೆ ಎಲ್ಲ ಎಲ್ಲಂದರೆ ಎಲ್ಲಿಟ್ಟಿದ್ದಾಳೆ. ಆಲ್ಮೋಸ್ಟ್ 1 ಮಂತಿಂದ ಇಲ್ಲೇ ಇದ್ಲಲ್ಲ. ಸೊ 1 ಮಂತಿಂದ ಡ್ರೆಸ್ ಅಂತೂ ಫುಲ್ ಮಿಸ್ಸಿ ಆಗಿದೆ. ಅದನ್ನು ಕೂಡ ಪ್ಯಾಕ್ ಮಾಡಬೇಕು. ಆಮೇಲೆ ಹೋಗಬೇಕಾದ್ರೆ ಸ್ವಲ್ಪ ಗಡಿಮಿಡಿ ಮಾಡ್ಕೊಬಿಡ್ತಾಳೆ ಅವಳು. ನಾನು ಅಷ್ಟೇ, ಪಾಪು ಇರುತ್ತಲ್ವ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾನು ಕೂಡ ಅವ್ರ ಜೊತೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಸೊ ಒಂದಿನ ಮುಂಚೆನೇ ಏನೇನು ಬೇಕೋ ಎಲ್ಲ ಪ್ಯಾಕ್ ಮಾಡ್ಕೊಂಬಿಟ್ರೆ ಬೆಟರ್ ಅಲ್ವಾ? ಇಲ್ಲ ಅಂತ ಹೇಳಿದ್ರೆ ಸಡನ್ನಾಗಿ ಪಾಪುಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಅದನ್ನು ಮರ್ತೋಗ್ಬಿಟ್ಟಿರ್ತೀನಿ. ಅವ್ನಿಗೆ ಸರಿದಾಗಲಿ, ಇಲ್ಲ ಅವ್ನಿಗೆ ಬೇಕಾಗಿರೋದು ಔಷಧಿ ಆಗಲಿ, ಮತ್ತು ರಿತಿಕ್ಷನ್ ಅಲ್ಲಿಂದ ಕರ್ಕೊಂಬರ್ಬೇಕು. ಮತ್ತು ಸ್ಕೂಲ್ ಡೇ ಸ್ಟಾರ್ಟ್ ಆದರೆ ಮತ್ತೆ ರೆಗ್ಯುಲರ್ ಡ್ಯೂಟಿ ಥರ ಆಗಿಬಿಡುತ್ತೆ ಪೇರೆಂಟ್ಸ್ದಂತೂ. ಸೊ ಈಗ ಇವ್ರದ್ದೆಲ್ಲ ರೆಡಿ ಮಾಡಿ ಇವ್ರನ್ನ ಎತ್ತಿಟ್ಟು ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡ್ಕೋಬೇಕು. ಅಡುಗೆ ಮಾಡಿಕೊಂಡು ನನಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಷ್ಟು ಅಯ್ಯೋ ಜೊತೆಲಿದ್ಲು, ಅಷ್ಟು ಕೆಲಸ ಕೂಡ ಒಂದು ಸ್ವಲ್ಪ ಬರ್ಡನ್ ಕಡಿಮೆ ಆಗೋದು ನನಗೆ. ಈಗ ಎಲ್ಲ ಬ್ಯಾಕ್ ಟು ಅವ್ರವ್ರ ಮನೆಗೆ ಹೊರಗೋಗ್ತಾ ಇದ್ದಾರೆ. ಮತ್ತೆ ಏನಿದ್ರು ಅವರು ನೆಕ್ಸ್ಟ್ ಇಯರ್ ರಜಾ ಬಂದಾಗಲೇ ಮತ್ತೆ ಮನೆಗೆ ಬರೋದು. ಈಗ ಅವ್ಳದ್ದೆಲ್ಲ ಸ್ವಲ್ಪ ಥಿಂಗ್ಸ್ ಪ್ಯಾಕ್ ಮಾಡ್ಕೊಂಬಿಡ್ತೀನಿ. ಪ್ಯಾಕ್ ಮಾಡಿ ಅಡುಗೆ ಕೂಡ ರೆಡಿ ಮಾಡಬೇಕು. ಇನ್ನು ಪಾಪುನ ಮಲಗಿಸಿದ್ದೀನಿ. ಅವ್ನು ಮಲಗಿ ಎದ್ದೋಳೋ ಅಷ್ಟರಲ್ಲಿ ಅಡುಗೆ ಕೂಡ ರೆಡಿ ಮಾಡ್ಕೊಂಬಿಟ್ರೆ ಮತ್ತೆ ಮಧ್ಯಾಹ್ನಕ್ಕೆ ಈಸಿ ಆಗುತ್ತೆ. ಸೊ ಬನ್ನಿ ಪ್ಯಾಕ್ ಮಾಡೋ ವಿಡಿಯೋ ಕೂಡ ತೋರಿಸ್ತೀನಿ. ಸೊ ಬಟ್ಟೆ ಎಲ್ಲ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಲೋಕಿ ಕೂಡ ಫೋನ್ ಮಾಡಿದ್ರು, ಕೆಲಸದವ್ರಿಗೊಂದು ಸ್ವಲ್ಪ ಕಾಫಿ ಟೀ ಕೊಟ್ಟು ಬಾ ಅಂಥೇಳಿ. ಸರಿ, ಆಮೇಲೆ ಲೇಟ್ ಆಗಿಬಿಡುತ್ತೆ ಅಂಥೇಳಿ ನಾನು ಅವರಿಗೆ ಕಾಫಿ ಮಾಡ್ಕೊಂಡೋಗಿ ತೊಗೊಂಡೋದೆ. ಇವತ್ತು 3rd ಫ್ಲೋರ್ ಲಿಂಟ್ಲು ಕೆಲಸ ಮಾಡ್ತಾಯಿದ್ರು. ಲಿಂಟ್ಲಿಗೆಲ್ಲ ಕಾಂಕ್ರೀಟ್ ಹಾಕ್ತಾಯಿದ್ರು. ತುಂಬ ಬಿಸಿಲಿರೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ತಿನ್ನೋಕೆ ಏನಾದರೂ ಕೊಡೋಣ ಅಂತ ಹೇಳಿ ಕೂಡ ಜೋಳ ತೊಗೊಂಡೋಗಿ ಕೊಟ್ಟೆ. ಸೊ ಅದ್ರ ಜೊತೆ ಟೀ ಕೂಡ ಕೊಟ್ಟೆ. ಮೇಲೆ ನೋಡ್ತಿರ್ಬೋದು ನೀವು, ಎಷ್ಟು ತುದಿಯಲ್ಲಿ ನಿಂತಿರ್ತಾರೆ ಅಂತ ನಮಗೆ ನೋಡೋರಿಗೆ ಒಂದು ಸ್ವಲ್ಪ ಭಯ ಆಗ್ತಿರುತ್ತೆ. ಬಟ್ ಅದು ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಇನ್ನು ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಅವರು ಆ್ಯಕ್ಚುಲಿ ನಾನು ಇರಲ್ವಲ್ಲ, ಹಾಗಾಗಿ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೆ. ಯಾಕಂತ ಹೇಳಿದ್ರೆ ನಾವು ಯಾರೂ ಇರಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಕೆಲಸ ಹೆಂಗೆ ಮಾಡ್ತಾರೆ, ಏನು ಮೆಟೀರಿಯಲ್ಸ್ ಏನಾದರೂ ತಕ್ಷಣ ಬೇಕು ಅಂತ ಹೇಳಿದ್ರೆ ತಂದು ಕೊಡೋರು ಯಾರೂ ಇರಲ್ವಲ್ಲ. ಸೊ ಹಾಗಾಗಿ ಒಂದೇ ಸಲ ಕಲಿಸ್ಕೊಂಬಿಡ್ತಾರೆ ಎಷ್ಟು ಬೇಕು ಅಂಥೇಳಿ. ಇವತ್ತು ಕಾಂಕ್ರೀಟ್ ಅಲ್ವಾ, ಅಲ್ಲಿ ಕೆಲಸದವ್ರು ಆ್ಯಕ್ಚುಲಿ ವೀಡಿಯೋ ಮಾಡ್ತಿದ್ರೆ ವೀಡಿಯೋದಲ್ಲಿ ಹಾಯ್ ಅಂತೆಲ್ಲ ಹೇಳ್ತಾಯಿದ್ರು, ನೀವು ನೋಡ್ತಿರ್ಬೋದು ವೀಡಿಯೋದಲ್ಲಿ. ಸೊ ಅವ್ರಿಗೂ ಕೂಡ ಖುಷಿ ಆಗುತ್ತೆ, ಅವರೇ ಹಾಯ್ ಮಾಡ್ತಿದ್ದಾರಲ್ಲ ಅಂಥೇಳಿ ನಾನು ಅವ್ರನ್ನ ಮತ್ತೆ ವೀಡಿಯೋ ಮಾಡ್ಕೊಂಡು ನಿಂತಿದ್ದೆ. ಅವ್ರಿಗೂ ಏನೋ ಒಂದು ಖುಷಿ ಆಯಿತು. ಸೊ ಇನ್ನು ಅವ್ರ ಜೊತೆ ಎಲ್ಲ ಸ್ವಲ್ಪ ಮಾತಾಡಿಕೊಂಡು ಸ್ಟೆಪ್ಸ್ ಎಲ್ಲ ಹೆಂಗೆ ಬೇಕು ನನಗೆ ಅಂತ ಹೇಳಿ, ಸ್ವಲ್ಪ ವೇಸ್ಟ್ ಮಾಡಬೇಡಿ ಅಂತ ಅವ್ರ ಹತ್ರ ಕೂಡ ಸ್ವಲ್ಪ ಮಾತಾಡಿ ಅವ್ರಿಗೆ ಕಾಫಿ ಟೀ ಕೊಟ್ಟು ಇನ್ನು ಮನೆಗೆ ಬಂದೆ. ಮನೆಗೆ ಬಂದು ಬಟ್ಟೆ ಏನೇನಿತ್ತು ಅದೆಲ್ಲ ನೋಡೋಣ ಅಂಥೇಳಿ ಬ್ಯಾಗ್ಸ್ ಓಪನ್ ಮಾಡೋಣ ಅಂಥೇಳಿ ನೋಡ್ತಾಯಿದ್ದೆ. ಆ್ಯಕ್ಚುಲಿ ಹಳೆ ಬ್ಯಾಗಲ್ಲೆಲ್ಲ ಮಕ್ಕಳು ಬಟ್ಟೆ ಅಲ್ಲಿ ಇಲ್ಲಿ ಎಲ್ಲ ಇಟ್ಟಿದ್ದರು. ಸೊ ಎಲ್ಲ ಚೆಕ್ ಮಾಡೋಣ ಏನೇನು ಇಟ್ಕೊಂಡಿದ್ದಾರೆ ಅಂಥೇಳಿ ಬ್ಯಾಗ್ ತೊಗೊಂಡೆ. ಅಷ್ಟರಲ್ಲಿ ನನ್ನ ಮಗ ಕೂಡ ಎದ್ದ. ಇನ್ನು ಹೋಗಿ ಅವನು ಕೂಡ ಕರ್ಕೊಂಡು ಬಂದೆ. ಅವನ್ನ ಕರ್ಕೊಂಬಂದು ಅವ್ನ ಪಕ್ಕ ಇಲ್ಲಾಂದರೆ ಅವ್ನು ಮಲಗೋದೇ ಇಲ್ಲ. ಆ್ಯಕ್ಚುಲಿ ಇನ್ನು ಅವನು ಹಾಗೆ ನಾನು ಮಲಗಿಸ್ಕೊಂಡು ಪಕ್ಕದಲ್ಲಿ ಮಲಗಿಸ್ತಾ ಇದ್ದೆ. ಮಕ್ಕಳು ಯಾವ ಥರ ಅಂತ ಹೇಳಿದ್ರೆ ಅವ್ರವ್ರ ತಾಯಿದಿರೋ ಅವ್ರ ಜೊತೆಲಿ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೇನು ಗೊತ್ತಾಗುತ್ತೋ ಹೆಂಗೋ ಗೊತ್ತಿಲ್ಲ. ನಾನು ಮಲಗಿದ್ದಷ್ಟು ಟೈಮ್ ಅವ್ನು ಮಲಗ್ತಾನೆ, ಇಲ್ಲ ಅಂತ ಹೇಳಿದ್ರೆ ಅವನು ಕೂಡ ಮಲಗಲ್ಲ. ಬಟ್ಟೆ ಪ್ಯಾಕ್ ಮಾಡೋಕ್ಕೆ ಬಿಡಲೇ ಇಲ್ಲ. ಲಾಸ್ಟಿಗೆ ಅವನ್ನ ಕಾಲ ಮೇಲೆ ಇಟ್ಕೊಂಡೆ ಸಮಾಧಾನ ಮಾಡಿಕೊಂಡೆ ಮಾಡ್ತಾಯಿದ್ದೆ. ಸೊ ಅವನಿಗೂ ಒಂಥರ ಇರಿಟೇಷನ್ ಸ್ಟಾರ್ಟ್ ಆಯಿತು ಅಂತ ಅನಿಸುತ್ತೆ. ಅವನು ಕೂಡ ಮಲಗಲಿಲ್ಲ. ಇನ್ನು ಅವ್ರ ಅಪ್ಪ ಬಂದರು. ಅವ್ರ ಅಪ್ಪನ ಕೈಯಲ್ಲಿ ಅಷ್ಟರಲ್ಲಿ ಕೊಟ್ಟು ಇನ್ನು ಬ್ಯಾಗೆಲ್ಲ ಚೆಕ್ ಮಾಡ್ತಿದ್ದೆ ನಾನು. ಯಾವ್ಯಾವ ಡ್ರೆಸ್ ಏನಾದರೂ ಮಿಸ್ ಆಗಿದೆಯಾ ಏನೋ ನೋಡೋಣ ಅಂಥೇಳಿ ಎಲ್ಲ ಚೆಕ್ ಮಾಡಿ ತೆಗ್ದಿಡ್ತಾಯಿದ್ದೆ. ಇನ್ನು ತೆಗ್ದಿಟ್ಬಿಟ್ಟು ಬೇಡದೇ ಇರೋದೆಲ್ಲ ತೆಗ್ದು ಇಲ್ಲೇ ಇಟ್ಟು, ಸೊ ಬೆಂಗಳೂರಿಗೆ ಯಾವ್ಯಾವ ತೊಗೊಂಡು ಹೋಗಬೇಕು ಅಭಿದು ಮತ್ತು ಪಾಪು ಬಟ್ಟೆ ಮಾತ್ರ, ಇನ್ನು ಮಿಕ್ಕಿದ್ದೆಲ್ಲ ಬೇಡದೇ ಇರೋದೆಲ್ಲ ಇಲ್ಲೇ ಇಟ್ಕೊತಿದ್ದೆ. ಯಾಕೆಂದರೆ ಅವಾಗವಾಗ ಬಂದರೆ ನಿತಿನ್ ಬರ್ತಾನಲ್ಲ. ಸೊ ಹಾಗಾಗಿ ಅವ್ನ ಡ್ರೆಸ್ ಎಲ್ಲ ತೆಗ್ದಿಟ್ಬಿಡೋಣ, ಮಕ್ಕಳದ್ದು ಇಡೋಣ ಅಂಥೇಳಿ ಎಲ್ಲ ಫೋಲ್ಡ್ ಮಾಡಿ ಮಡಚಿಟ್ಬಿಟ್ಟು ಪ್ಯಾಕ್ ಮಾಡಿದೆ.
ಇನ್ನು ಪ್ಯಾಕ್ ಮಾಡೋ ಅಷ್ಟರಲ್ಲಿ ಪಾಪುನ ಇಟ್ಕೊಂಡು ಅವನಂತೂ ಮಲಗಲೇ ಇಲ್ಲ. ಎಷ್ಟು ನೋಡಿದ್ರು. ಇನ್ನು ನಾನು ಲೋಕಿ ಮನೆ ಹತ್ರ ಹೋಗಿದ್ದರು. ಅವನ್ನ ಫೋನ್ ಮಾಡಿ ಕರೆಸಿ ಪಾಪುನ ಲೋಕಿ ಕೈಯಲ್ಲಿ ಕೊಟ್ಟು ಬಟ್ಟೆ ಎಲ್ಲ ನಾನು ಹಾಗೆ ಪ್ಯಾಕ್ ಮಾಡಿದೆ. ಇನ್ನು ನಾನು ಆವಾಗಲಿಂದ ಹೇಳ್ದಂಗೆ ಪ್ಯಾಕ್ ಮಾಡಬೇಕಾದ್ರೆ ಎಲ್ಲ ನನಗೇನೋ ಒಂಥರ ಫೀಲು, ಅಯ್ಯೋ ಇವತ್ತು ಹೋಗ್ಬಿಡ್ತಾರಾ ಅನ್ನೋ ಫೀಲೇ ನನಗೆ ತುಂಬ ಜಾಸ್ತಿ ಇದೆ. ನಾ ಹೆಂಗಿರ್ತೀನೋ ಏನೋ ನನಗಂತೂ ಗೊತ್ತಿಲ್ಲ. ಮತ್ತು ನನ್ನ ಬ್ಯಾಕ್ ರೂಟೀನ್ಸ್ಗೆ ನನ್ನ ಅಭ್ಯಾಸ ಆಗೋವರೆಗೂ ಒಂದು ಸ್ವಲ್ಪ ನಾನು ಅದೇ ಮೂಡಲ್ಲೇ ಇರ್ತೀನಿ. ಸ್ವಲ್ಪ ಬೇಜಾರು ಕೂಡ ಆಗುತ್ತೆ. ಇನ್ನು ಫೈನಲಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಟ್ಟು ಬುಕ್ಸು ಮತ್ತು ಏನೇನು ಕ್ರೀಮ್ ಇದೆ ಎಲ್ಲ ಚೆಕ್ ಮಾಡಿ ಇಡ್ತಾಯಿದ್ದೆ. ಇನ್ನು ರಿತಿಕ್ಷನ್ ಕರ್ಕೊಬರಕ್ಕೆ ಹೋಗಬೇಕಲ್ಲ, ಹಂಗಾಗಿ ಅವಳದೇನೋ ಬೇಡ, ಅವಳು ಇಲ್ಲೇ ಬರ್ತಾಳಲ್ಲ ಅಂಥೇಳಿ ಬರೀ ಅಭಿ ಬಟ್ಟೆ ಮಾತ್ರ ಪ್ಯಾಕ್ ಮಾಡಿದೆ. ಇನ್ನು ಫೈನಲಿ ಬ್ಯಾಗ್ ಪ್ಯಾಕ್ ಆಯಿತು. ಬ್ಯಾಗ್ ಪ್ಯಾಕ್ ರೆಡಿ ಮಾಡಿಟ್ಟು ಇನ್ನು ನಾನು ಕೂಡ ಸ್ವಲ್ಪ ಅಡುಗೆ ಮನೆಗೆ ಹೋಗೋಣ ಅಂಥೇಳಿ ಹೋಗ್ತಿದ್ದೆ. ಅಡುಗೆ ಮಾಡಬೇಕು. ಆಲ್ರೆಡಿ ನಾನು ಅಡುಗೆ ಮಾಡೋಷ್ಟರಲ್ಲಿ ಟೈಮ್ ಬಂದು 1:30 ಆಗಿಬಿಟ್ಟಿದೆ. ಇನ್ನು ಅವರು ಅಂಗಡಿ ಕ್ಲೋಸ್ ಮಾಡ್ಕೊಂಬರಕ್ಕೆ ಹೇಳಿದ್ದೀನಲ್ಲ, ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಮಾಡೋಣ ಅಂಥೇಳಿ ಎಲ್ಲ ಪ್ಯಾಕ್ ಮಾಡಿಟ್ಟು ಲೋಕಿನ ಕರೆದು ಅವ್ನು ಮಲಗಲೇ ಇಲ್ಲ. ಎಷ್ಟು ಟ್ರೈ ಮಾಡಿದ್ರು ಅವ್ನಿಗೂ ಒಂದು ಸ್ವಲ್ಪ ಇರಿಟೇಷನ್ ಥರ ಆಯಿತು ಅನಿಸುತ್ತೆ. ಅವನ್ನೆಷ್ಟು ಮಲಗಿಸಿ ನಾನು ಮುಂದಿನ ಕೆಲಸ ಮಾಡ್ಕೊಳ್ಳೋಣ ಅಂತಂದರೂ ಕೂಡ ಅವ್ನು ಮಲಗಲೇ ಇಲ್ಲ. ಒಂದು ಸತಿ ಅವನು ಎದ್ದರೆ ಇನ್ನು ಮುಗೀತು. ನಾನು ಲೋಕಿ ಕೈಯಲ್ಲಿ ಮಗುನ ಕೊಟ್ಟು ನಾನು ಮಧ್ಯಾಹ್ನದ ಅಡುಗೆಗೆ ಸ್ವಲ್ಪ ಟೊಮೊಟೊ ಗೊಜ್ಜು ಮತ್ತು ಅನ್ನ ಮಾಡ್ಕೊಳ್ಳೋಣ ಅಂಥೇಳಿ ಅಡುಗೆ ಮನೆಗೆ ಬಂದೆ. ಯಾಕೆ ಅಂತ ಹೇಳಿದ್ರೆ ಅಭಿಗೆ ಅದು ಕೂಡ ಇಷ್ಟ, ಟೊಮೊಟೊ ಗೊಜ್ಜು ಮತ್ತು ಅನ್ನ ಅಂದರೆ. ಸೊ ನಾನು ಬೇರೆ ಏನು ಮಾಡಿದ್ರೂ ವೇಸ್ಟ್ ಆಗುತ್ತಲ್ಲ, ಈಸಿ ಆಗುವಂಥದ್ದನ್ನೇ ಮಾಡ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಅನ್ನಕ್ಕೆ ಇಟ್ಕೊಂಬಿಡೋಣ ಬೇಗ ಒಂದು ಸ್ವಲ್ಪ ಸಾಂಬಾರು ಕೂಡ ಇತ್ತು ರಾತ್ರಿದು. ಹಂಗಾಗಿ ಸ್ವಲ್ಪ ರೈಸಿಗೆ ಇಟ್ಕೊಂಡೆ. ನಾವು 3 ಜನ ಅಲ್ವಾ, ಸೊ ಒಂದು ಸ್ವಲ್ಪ ಆದರೆ ಸಾಕು ಅಂಥೇಳಿ ಫಸ್ಟು ಬಿಸಿ ಅನ್ನ ಮಾಡ್ಕೊಂಬಿಡೋಣ. ಬೆಳಗ್ಗೆ ಅನ್ನನ ತೆಗೆದಿಟ್ಟು ಸ್ವಲ್ಪ ಬಿಸಿ ಅನ್ನ ಮತ್ತು ಒಂದು ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾಯಿದ್ದೆ. ಇನ್ನೂ ಟೊಮೊಟೊ ಗೊಜ್ಜಿಗೆ ಏನೇನು ಬೇಕೋ ಅದೆಲ್ಲ ಕಟ್ ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಮತ್ತೆ ಋತ್ವಿಕ್ನ ಇಟ್ಕೊಂಡು ಕೆಲಸ ಮಾಡೋದೇ ಕಷ್ಟ. ಈಗ ಅನ್ನಿಸ್ತಾ ಇದೆ ನನಗೆ, ಯಾರ್ಯಾರ ಮನೇಲಿ 2 ಮಕ್ಕಳಿದ್ದಾರೋ ಅವ್ರನ್ನ ಇಟ್ಕೊಂಡು ಮಾಡೋದೇ ಕಷ್ಟ ಅಂತ. ಯಾಕೆ ಅಂತ ಹೇಳಿದ್ರೆ ಅವ್ನು ಆ್ಯಕ್ಚುಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಏನಾದರೂ ವಿಡಿಯೋಸ್ ಮಾಡಬೇಕು ಅಂತ ಹೇಳಿದ್ರೇ ಅವ್ನು ಬಿಡೋದೇ ಇಲ್ಲ. ನಾನಿಲ್ಲಿ ಟೊಮೊಟೊ ಕಟ್ ಮಾಡೋ ಅಷ್ಟರಲ್ಲಿ ಅವ್ನು ಬಂದು ಮತ್ತೆ ಅಳ್ತಾ ಇರ್ತಾನಲ್ಲ. ಸೊ ಈ ಕಡೆ ನಾನು ಕೆಲಸ ಮಾಡೋಕ್ಕೂ ಹೋಗಲ್ಲ, ಈ ಕಡೆ ಪಾಪನ ಇಟ್ಕೊಳಕ್ಕೆ ಹೋಗಲ್ಲ. ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇನ್ನು ಪಾಪನ ಸಮಾಧಾನ ಮಾಡಿ ಅವನ್ನ ಮತ್ತೆ ಮಲಗಿಸಿ ಸ್ವಲ್ಪ ಅಲ್ಲಿಂದ ಬಂದು ಸೊ ಟೊಮೊಟೊ ಗೊಜ್ಜಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ಟೊಮೊಟೊ ಗೊಜ್ಜಿಗೆಲ್ಲ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಬೇಗ ಅಡುಗೆ ಮಾಡಿಬಿಡೋಣ ಅಂಥೇಳಿ ಮತ್ತೆ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡೆ. ಸೊ ಈಗ ಬಟ್ಟೆ ಪ್ಯಾಕ್ ಮಾಡಿಟ್ಟಿದ್ದಾಯಿತು. ಪಾಪು ಎದ್ಬಿಟ್ಟಿದ್ದ, ಅವ್ನು ಇಟ್ಕೊಂಡು ಕೆಲಸ ಮಾಡೋದೇ ಆಗೋಲ್ಲ. ಮತ್ತು ಕಂಟಿನ್ಯೂಸ್ ಆಗಿ ವಿಡಿಯೋ ಕೂಡ ಮಾಡ್ಲಿಕ್ಕೆ ಅವ್ನು ಬಿಡೋಲ್ಲ. ಈಗ ಋತ್ವಿಕ್ನ ಅವರಪ್ಪ ಕರ್ಕೊಂಡು ಹೋದರು. ಇನ್ನು ನಾನೊಂದು ಸ್ವಲ್ಪ ಅಡುಗೆ ಮಾಡೋಣ ಅಂತ ಹೇಳಿ ಬೇಗ ರೆಡಿ ಮಾಡ್ಕೊಂಡು ನೋಡ್ತಾ ಇರ್ಬೋದು. ಈಗ ಒಂದು ಕಡೆ ಆಲ್ರೆಡಿ ಅನ್ನಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಸ್ವಲ್ಪ ಎಣ್ಣೆ ಬಿಸಿ ಮಾಡೋಕ್ಕೆ ಬಾಣಲೆಯಲ್ಲಿ ಇಟ್ಟಿದ್ದೀನಿ. ಟೊಮೊಟೊ ಗೊಜ್ಜು ಮಾಡ್ಕೊಂಬಿಡೋಣ ಅಂಥೇಳಿ. ಯಾಕೆ ಅಂತ ಹೇಳಿದ್ರೆ ಸಾಂಬಾರು ಮಾಡಿದ್ರೆ ಉಳಿಯುತ್ತಲ್ಲ, ಸೊ ಹಾಗಾಗಿ ವೇಸ್ಟ್ ಆಗೋದು ಬೇಡ ಅಂಥೇಳಿ ತರಕಾರಿ ಸಾಂಬಾರು ಅದು ಇದು ಮಾಡಿದ್ರೆ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾನೇನೋ ಆ ಟೈಮಿಗೆ ಏನೇನು ಬೇಕೋ ಅದಷ್ಟೇ ಮಾಡ್ಕೊತಾ ಇದ್ದೀನಿ. ಇನ್ನು ತರಕಾರಿ ಎಲ್ಲ ತೊಗೊಂಬಂದ್ರೂ ಮತ್ತೆ ನಾನು ಬೆಂಗಳೂರಿಗೆ ಹೋದರೆ ವೇಸ್ಟ್ ಆಗುತ್ತಲ್ಲ, ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂಥೇಳಿ ಏನಿದೆಯೋ ಅದನ್ನೇ ಮಾಡ್ಕೊತಾ ಇದ್ದೀನಿ. ಈಸಿಯಾಗಿ ಆಗಬೇಕಲ್ಲ, ಹಾಗಾಗಿ ಟೊಮೊಟೊ ಗೊಜ್ಜು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಇದೆ, ಬೇಗ ಈಸಿ ಆಗಿಬಿಡುತ್ತೆ. ಈಗ ಮತ್ತು ಯಾವುದೋ ಒಂದು 3 ಟೈಮಿಗೆ ಅಡುಗೆ ಮಾಡೋದೇ ಒಂದು ತಲೆನೋವು. ಅದರಲ್ಲಿ ವೇಸ್ಟ್ ಆಗ್ದಂಗೆ ಮಾಡ್ಕೊಳೋದೆ. ವೇಸ್ಟ್ ಆದರೆ ನನಗೂ ಹೊಟ್ಟೆ ಉರಿಯುತ್ತೆ, ಹಾಗಾಗಿ ಇರೋದು ಮ್ಯಾನೇಜ್ ಮಾಡ್ತೀನಿ. ಸೊ ಇನ್ನು ಅಭಿ ಕೂಡ ಹೋಗ್ತಾ ಇದ್ದಾಳೆ. ಅಭಿನ ಕಳಿಸ್ಕೊಡೋಕ್ಕೆ ನನಗಂತೂ ಇಷ್ಟ ಇಲ್ಲ, ಬಟ್ ಏನು ಮಾಡೋದು, ಹೋಗಲೇಬೇಕು. ಯಾಕಂತ ಹೇಳಿದ್ರೆ ಸ್ಕೂಲ್ ಇರುತ್ತಲ್ಲ, ಇನ್ನು ಅವ್ರ ಎಜುಕೇಷನ್ನು ಹಾಳು ಮಾಡಬಾರ್ದಲ್ಲ. ಹಾಗಾಗಿ ರಿತಿಕ್ಷಾನು ಕೂಡ ಅಲ್ಲೋಗಿದ್ದಾಳೆ, ಅವಳನ್ನೂ ಕರ್ಕೊಂಬರ್ಬೇಕು. ಕರ್ಕೊಂಬಂದಮೇಲೆ ತಿರ್ಗಾ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ 1-2 ಡೇಸ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಆಮೇಲೆ ಅದೇ ಟೈಮ್ ಟೇಬಲ್ ಥರ ಅಡ್ಜಸ್ಟ್ ಆಗಿಬಿಡುತ್ತೆ. ಈಗ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ನನಗೆ. ಇಷ್ಟು ದಿನ ಸ್ವಲ್ಪ ಲೇಝಿ ಆಗಿಬಿಟ್ಟಿದ್ದೀನಿ, ಸ್ಕೂಲ್ ಇರಲಿಲ್ಲ, ಅಂಗಡಿ ಕೂಡ ಅಕ್ಕನ ಮಕ್ಕಳೇ ಇರ್ತಾಯಿದ್ರು. ಇನ್ನು ಮೇಲೆ ನೋಡಬೇಕು ಯಾವ ರೀತಿ ನಂದು ಡೇ ಸ್ಟಾರ್ಟ್ ಆಗುತ್ತೆ ಏನು ಅಂತ ಹೇಳಿ. ಯಾರ್ಯಾರ ಮನೇಲಿ ಸ್ಕೂಲ್ ಮುಗ್ದಿರೋದು, ಮಕ್ಕಳಿಗಂತೂ ಸ್ಕೂಲ್ ಮುಗ್ದಿದೆ ಅನ್ನೋದೇ ಒಂದು ಬೇಜಾರು. ಅವ್ರಿಗೆ ಹಾಲಿಡೇಸ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ. ಸೊ ಪೇರೆಂಟ್ಸಿಗೆ ಕೆಲವರು ಮನೇಲಿ ತಲೆ ತಿನ್ನೋರು ಯಾರು ಇರ್ತಾರೆ, ಅವ್ರಿಗೆ ಸ್ಕೂಲ್ ಸ್ಟಾರ್ಟ್ ಆಯಿತು ಅನ್ನೋ ಖುಷಿಲಿ ಇರ್ತಾರೆ.
ನನ್ನಂಥವ್ರು ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡಿರೋರು ಇನ್ನೊಂದು ಸ್ವಲ್ಪ ದಿನ ರಜಾ ಬಂದರೆ ಬೆಟ್ರ್ ಆಗಿರೋದಲ್ಲ ಅನ್ನೋಂಥವ್ರು ಕೂಡ ಇರ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ. ಒಂದು ಕಡೆ ಟೊಮೊಟೊ ಗೊಜ್ಜು ರೆಡಿ ಆಗ್ತಾಯಿದೆ. ಟೊಮೊಟೊ ಗೊಜ್ಜಿಗೆ ವೈಟ್ ರೈಸು ಮತ್ತು ಸ್ವಲ್ಪ ರಾತ್ರಿ ಸಾಂಬಾರು ಕೂಡ ಇದೆ. ಅದೇ ಮ್ಯಾನೇಜ್ ಮಾಡೋಣ ಅಂಥೇಳಿ ಆಗ್ತಾಯಿದೆ. ಸೊ ನೋಡಿದ್ರಲ್ಲ, ಇನ್ನೇನು ಅಂಗಡಿಯಿಂದ ಸ್ವಲ್ಪ ಹೊತ್ತು ಇಬ್ಬರು ಕ್ಲೋಸ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ನಾಳೆ ಹೋಗ್ತಾರಲ್ಲ, ಒಂದು ಇವತ್ತೇನು ಕ್ಲೋಸ್ ಮಾಡ್ಕೊಂಡು ಬರಲಿ ಅಂತ, ನನ್ನ ಜೊತೆನೇ ಇರಲಿ ಸ್ವಲ್ಪ ಅಂತ. ಯಾಕೋ ಆಗ್ಲಿಂದ ಹೇಳ್ತಾ ಇದ್ದೀನಿ ನಾನು, ಬೋರ್ ಆಗ್ತಾಯಿದೆ, ಅವ್ರು ಹೋಗ್ತಾರೆ ಅಂತ. ಈಗ ಒಟ್ಟಿಗೆ ಕೂತು ಊಟ ಮಾಡಿ ನೆಕ್ಸ್ಟ್ ಇವತ್ತಿನ ದಿನ ಹೆಂಗೆ ಹೋಯ್ತು ಅಂತ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತು ನನ್ನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.